ಪಟ್ಟಣದಲ್ಲಿ ಸ್ವಚ್ಛತೆ ಮರೀಚಿಕೆ, ಕೊಳಚೆ ನೀರಲ್ಲಿ ಗ್ರಾಮಸ್ಥರ ಪರದಾಟ, ರಸ್ತೆಯಲ್ಲಿ ಚರಂಡಿ ನೀರು, ಸೊಳ್ಳೆ ಕಾಟ ವಿಪರೀತ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶ. ಹೌದು ವೀಕ್ಷಕರೇ, ಕೊರಟಗೆರೆ ತಾಲೂಕಿನ ಸಿಎನ್ದುರ್ಗ ಹೋಬಳಿಯ ಬುಕ್ಕಾಪಟ್ಟಣ ಗ್ರಾಮದ ಕಾವಲಮ್ಮ ನಗರದಲ್ಲಿ ಸ್ವಚ್ಛತೆ ಸಂಪೂರ್ಣ ಮರೀಚಿಕೆಯಾಗಿದ್ದು ಗ್ರಾಮಸ್ಥರು ದಿನನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ಚರಂಡಿ ನೀರು ಮುಖ್ಯ ರಸ್ತೆ ಸೇರಿದಂತೆ ಅಂಗನವಾಡಿ ಮುಂದೆ ಹರಿದು ಅಲ್ಲಲ್ಲಿ ನಿರ್ಮಾಣಗೊಂಡ ಹೊಂಡಗಳಲ್ಲಿ ಕೊಳಚೆ ನೀರು ತುಂಬಿ ಚರಂಡಿಯಾಗಿ ಪರಿಣಮಿಸಿದೆ. ಇದರಿಂದ ಗ್ರಾಮಸ್ಥರು ವಾಹನ ಸವಾರರ ಸಂಚಾರಕ್ಕೆ ಅಡಚಣೆಯಾಗಿದೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಕಲುಷಿತ ನೀರು ರಸ್ತೆ ಮೇಲೆ ಹರಿದು ಕಸ, ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಣೆಗೊಂಡು ಗಬ್ಬು ನಾರುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೊಳಚೆ ಪ್ರದೇಶದಿಂದ ಎಲ್ಲಾ ಕಡೆ ಸೊಳ್ಳೆಯ ಕಾಟ ವಿಪರೀತವಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಸೌಜನ್ಯಕ್ಕಾದರೂ ಸೊಳ್ಳೆ ನಿಯಂತ್ರಣಕ್ಕೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಒಳಚರಂಡಿ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಹಲವು ಬಾರಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಿ ರಸ್ತೆ ದುರಸ್ತಿ ಮಾಡಿಸಬೇಕು. ಸೊಳ್ಳೆಗಳ ನಿಯಂತ್ರಣಕ್ಕೆ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಹಾಗೂ ಫಾಗಿಂಗ್ ಮಾಡಿಸಬೇಕು. ತುರ್ತಾಗಿ ಚರಂಡಿ ನಿರ್ಮಿಸಲು ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ನೀಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚರಂಡಿ ಸೈಡ್ ಆಗಿ ಮಾಡಿಲ್ಲ ಸರ್, ಮಧ್ಯದಾಗ ಮಾಡೋಗವ್ರೆ. ಅದು ಚರಂಡಿನ ಇರುದ ಚರಂಡಿಗೆ ಅದು ನೀರು ಹೋಗ್ಲಂತ ಮಾಡಿ ರೋಡ್ ಇಲ್ಲ ಇಲ್ಲಿ ಬಿಲ್ ತಳಕೋಸ್ಕರ ಬಂದು ಬೇಡ್ಕೊಂಡ್ರು. ಅಡ್ಡಿ ಮಾಡ್ಬಿಟ್ಟು ಮನೆ ಕಟ್ಕೊಬೇಕು, ರೋಡ್ ಇಲ್ಲ ಸರ್. ಸುಮ್ನೆ ಒಂದ್ ಗಾಡಿ ಟೂ ವೀಲರ್ ಓಡಾಡ್ಸ್ ಗಾಡಿ ಜಾಗ ಐತಿ ಇಲ್ಲಿ, ನಾವ್ ಬಿಡಲ್ಲ ಅಂದಿದ್ದಕ್ಕೆ ಬಿಲ್ ತಗಂತೀವಿ ಅಮ್ಮ ನಮಗೆ. ಆಮೇಲೆ ನೀವು ಹೊಡೆದ್ ಕಟ್ಕೊಂಡಿದ್ದು ಸರ್. ಮೊನ್ನೆ ಪಾಯ ಹಾಕಿ ಪೂಜೆ ಮಾಡಿದ್ವಿ ಸರ್. ಸುಮ್ನೆ ಪಂಚಾಯತ್ ಇವಾಗ ನಮ್ಮ ಮನೆ ತುಂಬಾ ಹೆಣ್ಮಕ್ಳು ಇದ್ದಾರೆ. ನಾನು ಬಾಳ್ತಿದ್ದು ಕರ್ಕೊಂಬರ್ಬೇಕು. ಎಷ್ಟೋ ಜನ ಗಂಡ್ಗಳು ಬಂದು ವಾಪಸ್ ಹೋಗಿದ್ದಾರೆ. ಯಾಕೆಂದ್ರೆ ಮನೆ ಈಗ ಕಟ್ಟು ಅಂತ ಹಾಳು ಮಾಡ್ಬಿಟ್ಟು ಸರ್. ಯಾರು ಬಿಲ್ ತಗಂತೀವಿ ಅಂತ ಹೇಳಿ ತೊಂದ್ರೆ ಹೇಳಿದ್ರು. ಇವಾಗ ಎಲ್ಲ ಮೋಸ ಮಾಡ್ಬಿಟ್ರು. ಇದ್ಯಾವ ನ್ಯಾಯ ಸರ್? ಅದೇ ನನ್ನ ಹೆಸರು ಪೂಜಾ ಅಂತ. ನಾನು ಅಂಗನವಾಡಿ ಟೀಚರು. ಎಲ್ಲ ಕೊಳಚೆ ನೀರು ಬಂದ್ಬಿಟ್ಟು ಅಂಗನವಾಡಿ ಮುಂದೆನೇ ಸ್ಟಾಕ್ ಆಗ್ತಿದೆ ಸರ್. ಅದನ್ನ ನಾನು ಹೋಗ್ಬಿಟ್ಟು 2 ಸಲ ಗ್ರಾಮ ಪಂಚಾಯತಿಗೆ ಲೆಟ್ರ್ ಕೊಟ್ಟು ಬಂದಿದ್ದೀನಿ. ಸರಿ ಆಯಿತು ನೋಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲೇ ಬರ್ತಾರಲ್ಲ ವಿಸಿಟ್ ಬಂದಾಗಲೂ ಕೂಡ ನಾನು ಹೇಳಿದ್ದೀನಿ, ನೋಡಿ ಸರ್ ಹಿಂಗೆ ಅಂಗನವಾಡಿ ಇದೆ, ಅದ್ರ ಆಪೋಸಿಟ್ ಈ ಥರ ಎಲ್ಲ ಕೊಳಚೆ ನೀರು ನಿಂತ್ಕೊಳ್ಳುತ್ತೆ, ತುಂಬ ಸೊಳ್ಳೆಗಳು, ಹುಡುಗರಿಗೆಲ್ಲ ಹುಷಾರಿಲ್ದಂಗೆ ಆಗ್ತೈತೆ ಅಂತ ಹೇಳಿದ್ದೀನಿ. ಸರಿ ನಮ್ಮ ಆಯಿತು ನೋಡ್ತೀವಿ ಅಂತ ಹೇಳಾಯಿತು. ಸೊ ನೋಡಿ ಸರ್, ನೀವೇ ಒಂದ್ಸಲ ವಿಡಿಯೋ ಮಾಡಿ ನೋಡಿ. ಅಲ್ಲಿ ಎಷ್ಟು ಗಲೀಜು, 9 ಜನ ಇದ್ದಾರೆ ಅಂಗನವಾಡಿ. ಅದೇ ಸರ್, ಎಲ್ಲ ಕೊಳಚೆ ನೀರು ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ. ಸೊಳ್ಳೆ ನೊಣಗಳು ಎಲ್ಲ ಹುಡುಗರಿಗೆ ಜಾಸ್ತಿ ಹುಷಾರಿಲ್ದಂಗೆ ಆಗ್ತೈತೆ. ಪದೇ ಪದೇ ಹುಷಾರ್ ತಪ್ಪೋದು, ಅಂಗನವಾಡಿಗೆ ರಜೆ ಹಾಕೊಳ್ಳೋದು, ಕೇಳಿದ್ರೆ ಹುಷಾರಿಲ್ಲ ಅಂತ ಹೇಳೋದು. ಅಂಗನವಾಡಿನೂ ಕೂಡ ನಮಗೆ ಮಾಡಿಸ್ಕೊಟ್ಟಿಲ್ಲ ಸರ್. ಅದು ಬಾಡಿಗೆನಾ? ಅಂಗನವಾಡಿದು ಕೆಲಸ ಅರ್ಧ ಆಗಿದೆ, ಸೊ ನಿಂತೋಗಿದೆ, ಮಾಡಿಸ್ತೀವಿ ಅಂತ. ಎಷ್ಟು ವರ್ಷದಿಂದ ಸಮಸ್ಯೆ ಅನುಭವಿಸ್ತಾ ಇದ್ರಲ್ಲ ಈಗ? ಇವಾಗ ನಾವು ರೀಸೆಂಟ್ ಆಗಿ 1 ವರ್ಷದಿಂದ ಇಲ್ಲಿ ಬಾಡಿಗೆ ಮನೆ ಮಾಡಿರೋದು. ಹಿಂದೆ ಇದ್ದಿದ್ದು ಆ ಕಡೆ. ನೀವ್ ಯಾರಿಗೂ ರಿಕ್ವೆಸ್ಟ್ ಕೊಟ್ಟಿದ್ರಿ? ಗ್ರಾಮ ಪಂಚಾಯತ್ ಕೊಟ್ಟಿದ್ರಾ? ಬಂದಿದ್ರ ಹೋಗ್ಲಿ ಯಾರಾದ್ರು? ಬಂದಿದ್ದಾರೆ ಸರ್, ನೋಡಿದ್ದಾರೆ, ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಜನಗಳ ಹೊಂದಾಣಿಕೆ ಇಲ್ಲ, ಹಂಗಾಗಿ ನಾವು ಹೆಂಗೆ ಮಾಡಿಸೋದು ಅನ್ನೋದು ಅವ್ರ ಕ್ವಶನ್. ಆ ಕಡೆ ನೀರು ಬಿಡಕ್ ಹೋದ್ರೆ ಆ ಕಡೆಯವರು ಮನೆಯವರು ಜಗಳಕ್ಕೆ ಬರ್ತಾರೆ, ಈ ಕಡೆ ಬಿಡಕ್ ಹೋದ್ರೆ ಈ ಕಡೆ ಆ ಕಡೆ ಅಂತ ನಮ್ದು ತೋಟದ ಮನೆ ಇರೋದು, ನಮ್ಮ ಮನೆಗಳು ದೂರ ಇರೋದು. ನಮ್ ತೋಟಕ್ಕೋಸ್ಕರ ರೋಡ್ ತಗೊಂಡಿದ್ದು. ಇದು ತಗೊಂಡು ರೋಡ್ ಬಿಟ್ಟು ಇದಕ್ಕೆ ಮೂಲೆ ಮಾಡಿದ್ದಾರೆ. ಗೌರ್ಮೆಂಟ್ ಇಂದ ಒಂದು ರೋಡ್ ಇಲ್ಲ, ಒಂದು ಸಂಧಿ ಇಲ್ಲ, ಸಾಲಿಗೆ ಇವರಲ್ಲಿ ಡಾಕ್ಟರ್ ಇಲ್ಲ, ಇಲ್ಲಿ ಗಂಗಾ ಕಲ್ಯಾಣ ಯೋಜನೆನೂ ಇಲ್ಲ. ಅಟ್ಲೀಸ್ಟ್ ಒಂದು ರೋಡ್ ಮಾಡ್ಕೊಡಿ ಅಂತ ಕೇಳ್ತಿದ್ದೀವಿ ನಾವು. ಜಲ್ ಜೀವನ್ ನಲ್ಲಿಗಳು ಕೂಡ ಹಾಕಿಲ್ವಾ? ಚರಂಡಿ ಇಲ್ಲ ಸರ್, ಅದೇ ತಾನೇ ಇರೋದು. ಜಲ್ ಜೀವನ್ ಇಲ್ಲ, ಚರಂಡಿ ಇಲ್ಲ, ರಸ್ತೆನೂ ಇಲ್ಲ. ರೋಡ್ ಆದ ಬಂಡವಾಳ ಇದು ರೋಡ್ ಮಾಡ್ಕೊಡೋದಕ್ಕೆ ಎಲ್ಲ ಮೊರೆನೇ ಇದಕ್ಕೆ ಬರ್ತೈತೆ. ನಮ್ಗೆ ಎಷ್ಟು ಅಂಕ ಆಗುತ್ತೆ, ಒಂದ್ ಕಾರ್ ಒಳಗಾಗ್ತಾ ಇಲ್ಲ. ಬೇಕಾದ್ರೆ ಇಲ್ಲಿಂದ ತೋರಿಸ್ತೀವಿ ನಮ್ಮ ತೋಟದವರೆಗೂ. ಈ ನೀರು ತೋಟಕ್ಕೆ ಬರ್ತಾ ಇದೆ. ತುಂಬಾ ಬೇಜಾರಾಗ್ಬಿಟ್ಟಿದೆ, ಯಾರು ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಮೊನ್ನೆಯಿಂದ ನಾನೇ ಫೋನ್ ಮಾಡ್ತಾ ಇರೋದು, ಬನ್ನಿ ನೀವು ಅಂತ. ಇದೊಂದು ಏನೋ ಮಾಡಿವ್ರೆಲ್ಲ ನೆನ್ಸ್ಕೊತಾರೆ. ಯಾಕಂದ್ರೆ ಇಲ್ಲಿರೋರು ಯಾರು ಪಂಚಾಯತಿನೇ, ನಾನೇ ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನೇ ಒಬ್ಬಿಗೆ ಹಾಕ್ಬರ್ತೀನಿ.
ಅದ್ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಬೀಗ ತಗೊಂಡು ಹೊಡೆದ್ ಬರ್ತೀರಿ. ಯಾಕೆ ಅವ್ರು ಕೆಲಸ ಮಾಡಕ್ ಆಗ್ತಾ ಇಲ್ವಲ್ಲ ಸರ್? ನಾವ್ ಮಾಡ್ತೀರಿ. ನಾವ್ ಹೇಳದಿದ್ರೆ ಹೇಳಿ, ಇಲ್ಲ ಅವರೇ ಬಂದ್ ಮಾತಾಡ್ಲಿ. ನಾವ್ ಮಾತಾಡ್ತಿದ್ರಲ್ಲ, ಪಬ್ಲಿಕ್ ಎಲ್ಲ ಬಂದ್ ಇಲ್ಲಿ ನೋಡ್ತಾ ಇದಾರೆ, ಬಂದ್ ಮಾತಾಡ್ಲಿ. ಇಲ್ಲೇ ತೋರಿಸಿದೀರಿ ಸರ್ ನಾವು. ಪಂಚಾಯತಿಲಿ ಕೆಲಸ ಮಾಡಕ್ಕಾಗಿಲ್ಲ ಅಂದ್ಮೇಲೆ ನೀವ್ ಏನಕ್ ಬೇಕು? ಎಷ್ಟು ಕುಟುಂಬಗಳಿದೆ ಈ ಕಡೆಗೆ? ಎಷ್ಟು ಕುಟುಂಬಗಳ ಮನೆಗಳಿದೆ? 100 ಮನೆಗಳಿದೆ. ಈ ಕಡೆ ಸೈಡ್ ಒಂದು 50 ಮನೆ ಇದೆ ಸರ್. 50 ಮನೆ. ಆ ಕಡೆ ಚೆನ್ನಾಗಿ ಮಾಡಿದ್ದಾರೆ, ಈ ಕಡೆ ಮಾತ್ರ ಈ 50 ಮನೆಗಳಿಗೂ ರಸ್ತೆ, ಚರಂಡಿ, ಕುಡಿಯೋ ನೀರಿನ ವ್ಯವಸ್ಥೆ ಏನು ಮಾಡಿಲ್ಲ. ನಮ್ಗೆ ಏನು ಬೇಡ, ಅವ್ರದ್ದು ಏನು ಬೇಡ, ನಮ್ಗೆ ರೋಡ್ ಅನುಕೂಲ ಮಾಡ್ಕೊಡಿ. ನಿಮಿಷ ಮಾತಾಡಿ. ನನ್ನ ಹೆಸರು ಪೂರ್ಣಿಮಾ ಅಂತ. ಪಂಚಾಯತಿ ಅವರೇ ಹಂಗಂತಾರೆ, ನಿಮ್ ಬೀದಿಯಲ್ಲಿ ಜನ ಸರಿ ಇಲ್ಲ, ಕ್ರಿಟಿಕಲ್ ಇದ್ದಾರೆ, ಎಲ್ಲಾರು ಒಬ್ರು ಬೇಕು ಅಂತಾರೆ, ಒಬ್ರು ಬೇಡ ಅಂತಾರೆ. ಇದಕ್ಕೆ ನಾವೇನು ಮಾಡಕ್ಕಾಗಲ್ಲ, ನಿಮ್ಗೆ ಏನೇನು ವ್ಯವಸ್ಥೆ ಬೇಕೋ ನೀವೇ ಮಾಡ್ಕೊಂಬಿಡಿ ಅಂತ ಹೇಳ್ತಾರೆ. ತಿರ್ಗಾ ಇಒ ಮೇಡಮ್ ಎಲ್ಲಾರು ಬಂದಿದ್ರು. ಅವರು ಬಂದಾಗ ಯಾರಿಗ್ ಬೇಕು ಅಂತಾರೆ ಮಾಡಿ ಚರಂಡಿ, ಬೇಡ ಅಂದವ್ರಿಗೆ ಹಂಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಅದ್ ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ರು? ಅವ್ರು ಹೇಳಿ ಸುಮಾರು ಆಗ್ಲೇ 6 ತಿಂಗಳೇ ಆಗ್ತಾ ಬಂತು. ಚರಂಡಿ ಬೇಡ ಅಂತ ಅದ್ ಯಾರು ಹೇಳ್ತಾರೋ ಸರ್ ಗೊತ್ತಿಲ್ಲ. ಬೇಡ ಅಂತ ಹೇಳ್ತಾರೆ, ಇಂಥವ್ರು ಅಂತ ಹೇಳಲ್ಲ. ಅವ್ರ ಹತ್ರ ನಾವು ಮಾತಾಡ್ತೀವಿ, ನೀವ್ ಹೇಳಿ ಸರ್ ಅಂದ್ರೆ ಅವೆಲ್ಲ ನಾವ್ ಹೇಳಕ್ಕಾಗಲ್ಲ, ಹೆಸರು ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಮತ್ತೆ ನಾವ್ ಯಾರನ್ನ ಕೇಳ್ಬೇಕು? ನಮ್ ಸಮಸ್ಯೆನ ಪಂಚಾಯತಿಯಲ್ಲಿ ಬಿಟ್ಟು ಇನ್ ಯಾರ ಹತ್ರ ಹೋಗಿ ಹೇಳ್ರಿ? ಹೋಗ್ಲಿ, ಇಲ್ಲಿ ತುಮಕೂರು DC ಹತ್ರ ಹೋಗೋಣ, ಮೇಲೆ ಹೋಗೋಣ. ಎಷ್ಟು ವರ್ಷದಿಂದ ಹಿಂಗೆ ಇದೆ ಚರಂಡಿ ಆಗ್ತೀರಾ? ಸುಮಾರು ವರ್ಷ ಚರಂಡಿನ ಇಲ್ಲ, ರಸ್ತೆ ನಮ್ಮ ಮನೆಗಳ ಮುಂದೆ ಸರ್ 8 ವರ್ಷ ನೀರ್ ನಿಂತ್ಕೊಂಡಿರೋದು. ಆ ಮೋರಿ ನೀರೆಲ್ಲ, ಆ ಮೋರಿ ಓಪನ್ ಆಗಿ ಸುಮಾರು 5-6 ವರ್ಷದ ಮೇಲೆ ಆಯ್ತು. ಅದು ಪೆಟ್ಟಿ ಎತ್ತಲ್ಲ ಅಂತಂದ್ರು, ಮುಂದಕ್ಕೆ ಮೋರಿ ಮಾಡಕ್ ಆಗಲ್ಲ ಅಂದ್ರು. ನಾನು ಡೈರೆಕ್ಟ್ ಆಗಿ ಇಒ ಮೇಡಮ್ ಇದ್ದಾಗಲೇ ಕೇಳಿದ್ದೀನಿ. ಏನಂತ ಕೇಳ್ದೆ ಅಂದ್ರೆ, ನಿಮ್ಗೆ ಯಾಕೂ ರೇಟ್ಸ್ ಇಲ್ವಾ? ರೋಡಲ್ಲಿ ಇರೋದು ಇವಾಗ ಯಾರ ಜಾಗ ಬಿಡೋದು ಬೇಡ, ಕಂಡೋರ್ನ ಬೇಡ್ಕೊಳ್ಳೋದು ಬೇಡ. ರೋಡ್ ಏನಿದೆ ಎಲ್ಲ ಅಳತೆ ಮಾಡಿಸಿ, ರೋಡಲ್ಲಿ ಯಾರ್ಯಾರ್ದು ಏನಿದೆ ಎಲ್ಲ ತಗೋಸ್ಬಿಟ್ಟು ರೋಡಲ್ಲಿ ಮಾಡ್ರಿ ಅಂತ ಕೇಳ್ಕೊಂತಿದೀವಿ ಸರ್. ಒಬ್ರು ಏನೋ ತಲೆ ಕೆಡ್ಸ್ಕೊಂತೀವಿ. ಗಾಡಿ ಬರಲ್ಲ,